ಈ ಊರಿನ ಕಟ್ಪಾಡೇ ಬೇರೆ, ಈ ಊರಿನ ನಿಯಮನೇ ಬೇರೆ ಅಂತ ನಿನಗೆ ಮೊದಲಿಂದಾನು ಹೇಳ್ತಾನೆ ಬಂದಿದ್ದೀನಿ. ನನ್ನ ಮಾತನ್ನ ಕೇಳಿದ್ದಿದ್ರೆ ನೀನು ಈ ತಪ್ಪನ್ನ ಮಾಡ್ತಾನೆ ಇರಲಿಲ್ಲ. ತಪ್ಪು ಮಾಡಿದ್ದಕ್ಕೀಗ ಈ ನೋವನ್ನ ಅನುಭವಿಸ್ತಾ ಇದೀಯ. ನೀನ್ ನೋಡಿ ನಾವೆಲ್ಲ ನೋವು ಅನುಭವಿಸ್ತಾ ಇದ್ದೀವಿ. ನಾನ್ ನಮ್ಮ ಅಣ್ಣನ್ ದೊರೆ ತರ ಗಂಭೀರವಾಗಿರೋದನ್ನ ನೋಡಿದ್ದೀನಿ ಹೊರತು ಈ ರೀತಿ ಬಾಧೆ ಪಡೋದನ್ನ ನೋಡಿಲ್ಲ ಭೈರವಿ. ಇನ್ಯಾವತ್ತೂ ನಿಮ್ಮಪ್ಪಂಗ್ ನೋವು ಕೊಡ್ಬೇಡಮ್ಮ. ಅಪ್ಪ, ಭೈರವಿ ಕಾಲ್ ತುಂಬಾ ಸುಟ್ಟೋಗಿರೋ ಹಾಗಿದೆ. ನಂಗೆ ನೋವಾಗ್ತಾ ಇದೆ. ಅವಳಿಗೆ ಇನ್ನೆಷ್ಟು ನೋವಾಗ್ತಿದ್ಯೋ ಏನೋ. ನನ್ನ ಮಗನ್ ಕಣ್ಣಲ್ಲಿ ಗಂಭೀರನ ರಾಜತ್ವನ ನೋಡಿದ್ದೇನೆ ಹೊರತು ಈ ತರ ಕಣ್ಣೀರ್ ಯಾವತ್ತೂ ನೋಡಿಲ್ಲ. ಈ ತರ ಪರಿಸ್ಥಿತಿ ಮತ್ಯಾವತ್ತೂ ಅವನು ಕೊಡ್ಬೇಡಮ್ಮ. ನಿನಗೆ ದೇವ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಅನುಭವ ಮತ್ತು ನಾನು ನಿನ್ಮೇಲಿಟ್ಟಿರೋ ಪ್ರೀತಿ ಮತ್ತು ಕಾಳಜಿ ಮೇಲೆ ಯಾವತ್ತೂ ಅನುಮಾನ ಪಡಕ್ ಹೋಗ್ಬೇಡಮ್ಮ. ಅಪ್ಪ, ನನ್ನ ಪ್ರಾಣ ಯಾವತ್ತು ಹೋಗುತ್ತೋ ನಂಗೆ ಗೊತ್ತಿಲ್ಲ. ಆದ್ರೆ ನನ್ ಸಾಯೋವರೆಗೂ ನಿಮ್ ಮೇಲಿರೋ ಪ್ರೀತಿ ಯಾವತ್ತೂ ಸಾಯಲ್ಲ. ನಿಮ್ ಪ್ರೀತಿ ಮೇಲಿರೋ ನಂಬಿಕೆ ಯಾವತ್ತೂ ಕಡಿಮೆ ಆಗಲ್ಲ. ನಿನ್ನ ಮಾಯೆ ನಿನ್ನ ಲೀಲೆ ನಾನು ಅರಿಯಲಾರೆನೋ ಶಿವ. ನಾನೇನೇ ಬಗೆದರು ನೀನೇನೇ ಮಾಡಿದರು ಅದೆಲ್ಲವೂ ಮಾಯದಾಟವು ಶಿವ. ನಿನ್ನ ಮಾಯೆ ನಿನ್ನ ಲೀಲೆ ನಾನು ಅರಿಯಲಾರೆನೋ ಶಿವಪ್ಪ. ಇಷ್ಟೊತ್ನಲ್ಲಿ ಬಂದಿದೆಯಲ್ಲ ಯಾಕನ್ನ ಪೂರ್ಣಮ್ಮ? ನಿಮ್ಗೆಲ್ಲ ಗೊತ್ತಿದ್ದು ಗೊತ್ತಿಲ್ದಿರೋರ್ ತರ ಕೇಳ್ತಿದ್ದೀರಲ್ಲ ಶಿವಯ್ಯ. ಏನು ಗೊತ್ತಿಲ್ಲ ಅನ್ಕೊಳ್ಳೋದು ಹುಚ್ಚು, ಎಲ್ಲ ಗೊತ್ತಿದೆ ಅನ್ಕೊಳ್ಳೋದು ಭ್ರಮೆ. ಹೌದು, ನಿನ್ನ ಮುಖದಲ್ಲಿ ಆತಂಕ ಕಳವಳ ಕಾಣಿಸ್ತಾ ಇದೆ. ಏನೋ ಕೇಳಬೇಕು ಅಂತ ಬಂದಿದ್ದೀಯಾ? ಕೇಳು ಅನ್ನಪೂರ್ಣಮ್ಮ. ನನ್ನ ಮೊಮ್ಮಗಳ ವಿಷಯದಲ್ಲಿ ಏನ್ ನಡೀತು ಅಂತ ನಿಮ್ಗೆ ಗೊತ್ತಿದೆಯಲ್ವಾ? ಈ ಹುಡುಗಿ ನಿಜವಾಗ್ಲೂ ನತದೃಷ್ಟ ಜಾತಕದವಳಮ್ಮ. ಏನ್ ಹೇಳ್ತಿದ್ದೀರಾ ಜ್ಯೋತಿಷಿಗಳೇ? ಹೌದಮ್ಮ. ಜಾತಕದ ಪ್ರಕಾರ ಆ ಹುಡುಗಿಗೆ ನಾಗದೋಷ ಇದೆ. ನಾಗದೋಷ ಅಂದ್ರೆ ಅದು ಪ್ರಾಣಕಂಟಕವೇ. ಆ ಗಂಡಾಂತರದಿಂದ ಪಾರಾಗಿ ಆ ಹುಡುಗಿಗೆ 25 ವರ್ಷ ಆಗೋವರೆಗೂ ನೀವು ಅವಳನ್ನ ಕಾಪಾಡಿಕೊಂಡ್ರೆ ಆನಂತರ ಆ ಹುಡುಗಿ ಸುಖವಾಗಿ 100 ವರ್ಷ ಬಾಳ್ತಾಳೆ. ಜಾತಕದಲ್ಲಿ ಏನಾದರೂ ಚಿಕ್ಕ ಚಿಕ್ಕ ದೋಷಗಳಿದ್ರೆ ಗ್ರಹಸ್ಥಿತಿಗಳು ಸರಿ ಹೋಗೋದಿಕ್ಕೆ ಶಾಂತಿ ಪೂಜೆನ ಮಾಡಬಹುದು. ಆದರೆ ಆ ಹುಡುಗಿ ಜಾತಕದಲ್ಲಿ ಈ ಪ್ರಾಣಕಂಟಕ ಇದೆ ಅಂದರೆ ಪೂರ್ವಜನ್ಮದ ಸಂಬಂಧ ಅನಿಸ್ತಿದೆ. ನಮ್ಮ ಮನೇಲಿ ಹುಟ್ಟಿರೋ ಈ ಭೈರವಿಂದ ನಮ್ಮ ವಂಶಕ್ಕೆ ಈ ಊರಿಗೆ ಒಳ್ಳೇದಾಗತ್ತೆ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ. ನೀವೇನೋ ಪ್ರಾಣಕಂಟಕ ಇದೆ ಅಂತ ಹೇಳ್ತಿದ್ದೀರಾ. ಅವ್ರು ಹೇಳಿದನ್ ನಂಬೇಕೋ ನೀವ್ ಹೇಳ್ತಿರೋ ಜಾತಕ ನಂಬೇಕೋ ನನಗೊಂದು ಅರ್ಥ ಆಗ್ತಿಲ್ಲ ಜ್ಯೋತಿಷಿಗಳೇ. ಜ್ಯೋತಿಷರೇ, ಈ ಮಗುನ ಬದುಕಿಸ್ಕೊಳ್ಳಕ್ಕೆ ಬೇರೆ ಏನಾದ್ರೂ ಮಾರ್ಗ ಇದ್ರೆ ಹೇಳಿ, ದಯವಿಟ್ಟು ನೀವೇ ಹೇಳಿ. ಆ ದೇವ್ರ ಮೇಲೆ ಭಾರ ಹಾಕೋದನ್ನ ಬಿಟ್ಟು ಇದನ್ನ ಬಗೆಹರಿಸೋ ಬೇರೆ ಮಾರ್ಗ ನನ್ನ ಹತ್ರ ಇಲ್ಲಮ್ಮ. ನನ್ನನ್ನು ಕ್ಷಮಿಸಿ. ಓಂ ನಮಃ ಶಿವಾಯ. ಶಿವಪ್ಪ, ಯಾಕನ್ಪೂರ್ಣಮ್ಮ ಅಳ್ತಾ ಇದೀಯಾ? ತಾಯಿ ಇಲ್ದಿರೋ ಈ ಮಗುನ ಹೇಗ್ ಬದುಕಿಸ್ಕೋಬೇಕು ಅಂತ
ಒಂದು ಅರ್ಥ ಆಗ್ತಿಲ್ಲ ಶಿವಪ್ಪ. ದೇವ್ರಿರೋ ಕಡೆ ಅನುಗ್ರಹ ಇರುತ್ತೋ, ಸಮಸ್ಯೆ ಇರೋ ಕಡೆ ಪರಿಹಾರನೂ ಇರುತ್ತೆ. ಸಂಕಲ್ಪ ಇರೋ ಕಡೆ ಅದು ನೆರವೇರೋ ಮಾರ್ಗನೂ ಇರುತ್ತೆ. ಈ ತರ ಹುಟ್ಟಿರೋ ಮಗುವಿನಿಂದ ನಿನ್ನ ವಂಶಕ್ಕೆ, ಈ ಊರಿಗೆ ಒಳ್ಳೇದಾಗುತ್ತೆ ಅಂತ ನಿನ್ನ ಪೂರ್ವಿಕರು ಹೇಳಿದ್ದಾರೆ ಅಂತ ನೀನೇ ಹೇಳಿದೀಯಲ್ಲ. ಅವ್ರು ಹೇಳಿರ್ತಾರೆ ಅಂದ್ರೆ ಹೇಳ್ದಾಗೆ ನಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಲೂ ನಿನಗೆ ಹೇಳಿರ್ತಾರಲ್ವಾ? ಒಂದ್ಸಾರಿ ನೆನಪು ಮಾಡ್ಕೋ. ಪ್ರತಿದಿನ ಶಿವನ ಆರಾಧನೆ ಮಾಡಕ್ ಹೇಳಿದ್ದಾರೆ. ದೇವ್ರ ಮನೆಯಲ್ಲಿರೋ ಆ ಶಿವಾಲಯಕ್ಕೆ ಸಂಬಂಧಪಟ್ಟ ಒಂದು ವಸ್ತುನೇ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳಿದ್ದಾರೆ. ಅಂದ್ರೆ ಈ ಮಗುವಿನ ಸಮಸ್ಯೆಗೆ ಪರಿಹಾರ ನಿಮ್ಮ ದೇವ್ರ ಮನೆಯಲ್ಲೇ ಇದೆ. ನಿಮ್ ದೇವ್ರ ಮನೆ ಒಂದ್ಸರಿ ತೋರ್ಸು. ಹಾಗೆ ಆಗ್ಲಿ ಶಿವಪ್ಪ. ನಡಿ ಬನ್ನಿ ಬನ್ನಿ ಶಿವಪ್ಪ. ಓಂ ನಮಃ ಶಿವಾಯ. ಶಂಭೋ ಮಹಾದೇವ. ಶಿವಪ್ಪ ನೋಡಿ, ನಿನ್ನ ಮೊಮ್ಮಗಳ ಸಮಸ್ಯೆಗೆ ಪರಿಹಾರ ಇದೆ. ಇದೇನು ಗೊತ್ತಾ? ನಾಗದೋಷದಿಂದ ಕಾಪಾಡೋ ನಾಗರಕ್ಷಾ ಬಂಧ. ಇದೇ ನಿನ್ನ ಮೊಮ್ಮಗಳನ್ನ ಪ್ರಾಣ ಗಂಡಾಂತರದಿಂದ ಕಾಪಾಡುತ್ತೆ. ನಿನ್ನ ಪೂರ್ವಿಕರು ಮುಂದೆ ಬರೋ ಗಂಡಾಂತರನ ಮುಂಚೆನೆ ಊಹೆ ಮಾಡಿ ಈ ನಾಗರಕ್ಷಾ ಬಂಧವನ್ನ ನಿಂಗೆ ಸಿಗೋ ತರ ಮಾಡಿದ್ದಾರೆ. ನಿಮ್ಮೋರು ದಿನ ಪೂಜೆ ಮಾಡಬೇಕು ಅಂದಿದ್ದು ಇದಕ್ಕೆ. ಓಂ ನಮಃ ಶಿವಾಯ. ತಗೋ, ಇದೇ ನಿನ್ನ ಮೊಮ್ಮಗಳಿಗೆ ರಕ್ಷೆ. ಓಂ ನಮಃ ಶಿವಾಯ. ಅವತ್ತು ನೀವು ಆ ಖಡ್ಗ ಕೊಟ್ಟಾಗಿನಿಂದ ನನ್ನ ಮೊಮ್ಮಗಳಿಗೆ ಯಾವ ಪ್ರಾಣಕಂಟಕನೂ ಇಲ್ಲ ಅನ್ನೋ ಧೈರ್ಯದಲ್ಲಿದ್ದೀನಿ. ಅವತ್ತಿನಿಂದ ಇಲ್ಲಿವರೆಗೂ ನನ್ನ ಮೊಮ್ಮಗಳಿಗೆ ಯಾವುದೇ ತರದ ಕೇಡಾಗ್ಲಿ ಪ್ರಮಾದ ಆಗ್ಲಿಲ್ಲ. ಅವಳಿಗೆ ಯಾವುದೇ ರೀತಿ ಸಮಸ್ಯೆನೂ ಎದುರಾಗ್ಲಿಲ್ಲ. ಆದ್ರೆ ಈಗ ಮಾತ್ರ ನನ್ನ ಮೊಮ್ಮಗಳಿಗೆ ಏನಾಗುತ್ತೋ, ಯಾವ ರೀತಿ ಪ್ರಮಾದ ಬರುತ್ತೋ, ಯಾವಾಗ ಏನಾಗುತ್ತೋ ಅನ್ನೋ ಭಯ ಕಾಡ್ತಿದೆ ಶಿವಪ್ಪ. ಭಯ ಯಾಕೆ ಅನ್ನಪೂರ್ಣಮ್ಮ? ಭಯ ಅನ್ನೋದು ಮೃತ್ಯುಗಿಂತ ಅಪಾಯಕಾರಿ. ಮೃತ್ಯು ಪ್ರಾಣನ ಮಾತ್ರ ತಗೊಂಡು ಹೋಗುತ್ತೆ. ಆದ್ರೆ ಭಯ ಅನ್ನೋದು ನಂಬಿಕೆನ, ಧೈರ್ಯನ, ಆಸೆನ ಎಲ್ಲಾನು ಕೊಂದು ಹಾಕ್ಬಿಡುತ್ತೆ. ದೇವರನ್ನ ನಂಬು, ಭಯವನ್ನ ಬಿಟ್ಟು ಬಿಡು. ಭಯ ಪಡ್ದೆ ಹೇಗಿರ್ಲಿ ಶಿವಪ್ಪ? ಆ ಕೆಂಡದ ಮೇಲೆ ನಡೆಯೋದು ಅಂದ್ರೆ ಅದೇನ್ ಸಣ್ಣ ವಿಷಯನಾ? ಆ ಕೆಂಡದ ಮೇಲೆ ನಡೆದು ಬಂದವ್ರು ಯಾರು ಇಲ್ಲಿವರೆಗೂ ಬದುಕಿಲ್ಲ ಅನ್ನೋ ವಿಷಯ ನಿಮ್ಗೂ ಗೊತ್ತಲ್ವಾ? ನನ್ ಮೊಮ್ಮಗಳಿಗೆ ಪ್ರಾಣಕಂಟಕ ಹೋಗಿಲ್ಲ ಅನ್ನೋದು, ಆ ಕಂಟಕ ಅವಳು ಬೆನ್ನಿಂದನೇ ಓಡಾಡ್ತಿದೆ ಅನ್ನೋದು, ಅದು ಯಾವ ರೂಪದಲ್ಲಿ ಮತ್ತೆ ಬರುತ್ತೋ ಅನ್ನೋದು ನೆನೆಸ್ಕೊಂಡ್ರೇನೆ ಹೃದಯ ನಿಂತೋಗುತ್ತೆ ಅನ್ನೋ ಭಯ ಆಗ್ತಿದೆ. ಸಣ್ಣ ಸಣ್ಣ ವಿಷಯಕ್ಕೆ ಕಳವಳ ಪಡ್ತಾ ಇದೀಯಾ? ಆಸೆ ಪಡೋದಾಗ್ಲಿ, ಭಯ ಪಡೋದಾಗ್ಲಿ, ಆ ಶಿವನ ಆಜ್ಞೆ ಇಲ್ಲದೆ ಯಾವುದು ನಡೆಯಲ್ಲ ಅನ್ನೋದು ಗೊತ್ತಿಲ್ವಾ ನಿನಗೆ? ಕಣ್ಣೀರು ಸುರಿಸಿದ್ರೆ ಸಮಸ್ಯೆಗೆ ಪರಿಹಾರ ದೊರೆಯಲ್ಲ. ಸಮಸ್ಯೆಗಳನ್ನ ಎದುರಿಸಬೇಕು ಅಂದ್ರೆ ಕಾಲದ ಜೊತೆ ಹೋಗ್ಬೇಕು, ಹೋರಾಡಬೇಕು, ಶೋಧಿಸಬೇಕು. ಆಗ್ಲೇ ಯಾವುದು ಯಾಕೆ ನಡೀತಿದೆ ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಇದು ಅರ್ಥ ಆದ್ರೆ ಯಾವ ಸಮಸ್ಯೆಗೆ ಏನು ಪರಿಹಾರ ನಿನಗೆ ಗೊತ್ತಾಗುತ್ತೆ. ತಿಳ್ಕೋತೀಯಾ? ಹೋಗು,
ನೀನು ನಿಮಿತ್ತ ಮಾತ್ರವೇ. ಅದನ್ನ ತಿಳ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ನೀನು ಹೀಗೆ ನನ್ನ ಹತ್ರ ಬರ್ತಾನೇ ಇರಲಿಲ್ಲ. ಕಣ್ಮುಂದೆ ಏನೇ ನಡೆದ್ರು ನಾವು ನಿಮಿತ್ತ ಅಂತ ಅನ್ಕೊಂಡ್ರು ಮನುಷ್ಯರು ಹೃದಯ ಕಲ್ಬಂಡೆ ಅಲ್ಲ ಅಲ್ವಾ ಶಿವಪ್ಪ? ಅಯ್ಯೋ ದಡ್ಡಿ, ನೀನ್ ಪೂಜೆ ಮಾಡೋ ದೇವ್ರೆ ಕಲ್ಲಿನ ರೂಪದಲ್ಲಿರೋವಾಗ ನಿನ್ನ ಹೃದಯ ಕಲ್ಲಾದ್ರೆ ತಪ್ಪೇನು? ಕೆಂಡ ಹಾಯೋದ್ರಿಂದ ನಿನ್ನ ಮೊಮ್ಮಗಳ ಭವಿಷ್ಯ ಕಾಪಾಡ್ಕೋಬೇಕು ಅನ್ಕೊಂಡೆ ಹೊರತು ಕೆಂಡ ಹಾದ್ ಜಾಗದಲ್ಲಿ ಬಂದಿರೋ ಮಳೆ ಊರಲ್ಲಿ ಇನ್ನೆಲ್ಲೂ ಬಂದಿಲ್ಲ ಅನ್ನೋ ವಿಷಯನ ತಿಳ್ಕೊಳ್ದೆ ಹೋಗ್ತಿದೀಯಾ? ಅಂದ್ರೆ ನಿನ್ನ ಮೊಮ್ಮಗಳನ್ನ ಕಾಪಾಡಿದ್ದು ಆ ಶಿವನೇ ಕಳಿಸಿದ ಶಿವಗಂಗೆ ಅಂತ ನಿನಗ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಸಮಸ್ಯೆಗಳು ಯೋಚನೆ ಹೆಚ್ಚು ಮಾಡುತ್ತೆ, ಕಷ್ಟಗಳು ಸಹನೆನ ಹೆಚ್ಚು ಮಾಡುತ್ತೆ, ನೋವು ಧೈರ್ಯನೇ ಹೆಚ್ಚಿಸುತ್ತೆ. ಇದೆಲ್ಲಾನು ಕಾಲಕ್ಕೆ ಎದುರು ನಿಲ್ಲೋ ಶಕ್ತಿ ಹೆಚ್ಚಿಸುತ್ತೆ. ಅರ್ಥ ಆಯ್ತಾ? ನಿನ್ನ ಅನುಭವ ಬೇರೆಯವರಿಗೆ ದಾರಿದೀಪ ಆಗ್ಬೇಕೇ ಹೊರತು ನಿನ್ನ ದಾರಿನೇ ಕತ್ತಲೆ ಮಾಡ್ಕೋಬಾರ್ದು. ಹೋಗು. ನಿನ್ನ ಮಾಯೆ ನಿನ್ನ ಲೀಲೆ ನಾನು ಅರಿಯಲಾರೆನು ಶಿವ. ನಾನೇನೇ ಮಾಡಿದರು ನೀನೇನೇ ಮಾಡಿದರು. ಎಲ್ಲಿಗೆ ಹೋಗಿ ಬರುತ್ತಿದ್ದೀಯಾ? ನೀನೇನು ಮಾಡುತ್ತಿರುವೆ ಎಂದು ಅರ್ಥವಾಗುತ್ತಿದೆಯಾ? ಅಂದರೆ ಆ ಹುಡುಗಿ ಬೇಕಂತಲೇ ತಪ್ಪು ಮಾಡಿಲ್ಲ ಎಂದು ಹೇಳಿದೆ ಅಲ್ಲವೇ ಮಾವ? ಬೇಕೆಂದು ಮಾಡಿದ್ದಾಳೋ ಗೊತ್ತಿಲ್ಲದೆ ಮಾಡಿದ್ದಾಳೋ ನನಗೆ ಗೊತ್ತಿಲ್ಲ. ನಿನಗದು ಗೊತ್ತಿಲ್ಲದೆ ಆ ಹುಡುಗಿಗೆ ಏಕೆ ಸಹಾಯ ಮಾಡಿದ್ದೆ? ತಪ್ಪು ಮಾಡಿದ್ದರೂ ಅವರಿಗೆ ಕಾವಲಾಗಿದ್ದೀಯಾ ಎಂದರೆ ನೀನು ನಿನ್ನ ಕರ್ತವ್ಯವನ್ನೇ ಮರೆತಿದ್ದೀಯಾ? ನೀವು ತಪ್ಪಾಗಿ ಯೋಚಿಸುತ್ತಿದ್ದೀರಾ ಮಾವ. ನಮ್ಮ ನಾಗಜಾತಿಯನ್ನು ಕುಲದೇವರೆಂದು ಎಷ್ಟೋ ಜನ ಪೂಜಿಸುತ್ತಾರೆ. ನಮ್ಮನ್ನು ನಂಬಿ ಪೂಜೆ ಮಾಡುವವರನ್ನ ಕಾಪಾಡುವುದು ನಮ್ಮ ಧರ್ಮವೆಂದು ನೀನು ಮರೆತಿದ್ದೀಯಾ? ಧರ್ಮ ಎಂದು ಕರ್ತವ್ಯವನ್ನು ಮರೆಯುವುದು ತಪ್ಪಲ್ಲವೇ? ಧರ್ಮವನ್ನ ನೆರವೇರಿಸುವುದು, ಧರ್ಮವನ್ನ ಕಾಪಾಡುವುದು ನಮ್ಮ ಕರ್ತವ್ಯವೇ. ನಮ್ಮನ್ನು ರಕ್ಷಣೆ ಮಾಡಿದವರನ್ನ ರಕ್ಷಣೆ ಮಾಡುವುದು ಮನುಷ್ಯರಿಗೆ. ನಮ್ಮ ನಾಗಕುಲದ ಮೇಲೆ ಭಯವನ್ನು ಬಿಟ್ಟರೆ ಭಕ್ತಿ ಹುಟ್ಟುವುದಿಲ್ಲ ಎಂದು ನಿಮಗೆ ತಿಳಿದಿಲ್ಲವೇ? ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದು ಕೂಡ ನಮ್ಮ ಧರ್ಮವೇ. ಅದನ್ನು ಮರೆತಿರುವೆಯಾ? ಭೈರವಿ ಗುಡಿಯೊಳಗೆ ಪ್ರವೇಶ ಮಾಡಬೇಕೆಂದುಕೊಂಡಿದ್ದು ತಪ್ಪೆ. ಆದರೆ ಅವಳಾಗಿ ಅವಳೇ ತಪ್ಪನ್ನು ಮಾಡಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾರು ಅವಳನ್ನು ಪ್ರೇರೇಪಿಸಿ ಗುಡಿಯ ರಹಸ್ಯವನ್ನು ತಿಳಿಯಲು ಕಳುಹಿಸಿದ್ದಾರೆ. ನೀನು ಜಾತ್ರೆಗೆ ಹೋಗ್ತೀಯ, ಆ ಜಾತ್ರೆಲಿರೋರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನೀನು ಗುಡಿಯೊಳಗೆ ಪ್ರವೇಶ ಮಾಡಿ ಅದ್ರೊಳಗಿರೋ ರಹಸ್ಯ ಏನು ಅಂತ ತಿಳ್ಕೋಬೇಕು. ಆ ಗುಡಿಯಲ್ಲಿರೋ ಸಂಪತ್ತನ್ನ ನೀನು ನನಗೆ ತಂದ್ಕೊಡ್ಬೇಕು. ಆ ಹುಡುಗಿಯ ಹಿಂದೆ ಯಾರಿದ್ದಾರೋ ನಾನೇ ತಿಳಿದುಕೊಳ್ಳುತ್ತೇನೆ. ತಪ್ಪು ಮಾಡಿರುವುದು ಯಾರೆಂದು ತಿಳಿದರೆ ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ.
ಹಾಗೆ ನೋಡ್ತಾ ಇದ್ದೀರಾ? ನೀನು ನನ್ನ ಸಲುವಾಗಿ ಇಲ್ಲಿವರೆಗೂ ಬಂದಿರೋದನ್ನ ನಂಬೋಕಾಗ್ತಿಲ್ಲ. ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನೀನ್ ಹೀಗೆ ನನ್ನ ಹುಡ್ಕೊಂಡು ಬರ್ತೀಯ ಅಂತ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನೀನಂದ್ರೆ ನನಗೆಷ್ಟಿಷ್ಟ ಅಂತ ಗೊತ್ತಾ? ನಾನಿನ್ನ ನೋಡ್ದಾಗ್ಲಿಂದ ನಿನ್ನ ಬಗ್ಗೆ ಬಿಟ್ಟು ಬೇರೆ ಯಾವುದನ್ನು ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ. ಇನ್ನು ನಿಂತ್ಕೊಂಡಿದ್ಯಲ್ಲ, ಬಾ ಕೂತ್ಕೋ. ಅಯ್ಯೋ ಪರವಾಗಿಲ್ಲ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಯಾರೇನು ಅನ್ಕೊಂಡ್ರೂ ಪರವಾಗಿಲ್ಲ, ನನಗೆ ನೀನ್ ಬೇಕು, ಬಾ. ಏನಾದ್ರೂ ಮಾತಾಡ್ಬೋದಲ್ವಾ? ನೀವೇ ಏನಾದ್ರೂ ಮಾತಾಡಿ. ಪರವಾಗಿಲ್ಲ, ನೀನೇ ಏನಾದ್ರೂ ಹೇಳು, ನಾನು ಕೇಳಿಸ್ಕೊತೀನಿ. ಅರ್ಜುನ್, ನೀನು ಆಫೀಸಿಗೆ ಬರೋದು ಜಾಬ್ ಮಾಡಕ ಅಥವಾ ಬಾಸ್ ಜೊತೆ ರೊಮ್ಯಾನ್ಸ್ ಮಾಡಕ? ಮೇಡಮ್, ಅದು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಆಫ್ಟರ್ ಆಲ್ PA ನೀನು, ನಿಂಗೆ ಕೂರಕ್ ಬಾಸ್ ಚೇರ್ ಬೇಕಾ? ಇಲ್ಲ ಮೇಡಮ್, ಸರೇ ಕುತ್ಕೊಳ್ಳಕ್ ಹೇಳಿದ್ರು. ಅವನ್ ಏನ್ ಹೇಳಿದ್ರು ಮಾಡ್ಬಿಡ್ತೀಯಾ? ಬಿ ಇನ್ ಯೋರ್ ಲಿಮಿಟ್ಸ್. ನೀನು ಹೀಗೆ ಹುಚ್ಚುಚ್ಚಾಗೆ ಆಡ್ತಾ ಇದ್ರೆ ನಿಂಗೆ ಈ ಆಫೀಸಲ್ಲಿ ಅಷ್ಟೇ ಅಲ್ಲ, ಇನ್ನೆಲ್ಲೂ ಜಾಬ್ ಸಿಗದೆ ಇರೋ ಹಾಗೆ ಮಾಡ್ತೀನಿ. ಮೈಂಡ್ ಇಟ್. ಗೆಟ್ ಔಟ್. ಏನ್ ಅರ್ಜುನ್ ಇದು? PA ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಯಾ? ಛೆ ಅಕ್ಕ, ರೊಮ್ಯಾನ್ಸ್ ಅಲ್ಲಕ್ಕ, ನೋ. ಹಾ, ಮತ್ತೇನ್ ಹೇಳು? ಸ್ಯಾನ್, ಆಕ್ಚುಲಿ PA ಅಂದ್ರೆ ಅವಳು ಕೂಡ ಮನುಷ್ಯಲೇ ಅಲ್ವಾ? ನಾನು ಬಾಸ್ ಆದ ಮಾತ್ರಕ್ಕೆ ಯಾವಾಗ್ಲೂ ನನ್ನ ಮುಂದೆ ನಿಂತ್ಕೊಂಡಿರ್ಬೇಕಾ? ಅದಕ್ಕೆ ನಿನ್ ಸೀಟನ್ನೇ ಅವಳಿಗೆ ಬಿಟ್ಕೊಡ್ತೀಯಾ? ಅಂದ್ರೆ ಅದ್ಯಾವುದೋ ಜ್ಞಾನದಲ್ಲಿ ಹಾಗಾಗಿರ್ಬೋದು. ಇಟ್ ಹ್ಯಾಪನ್ಸ್. ಐ ಡೋಂಟ್ ನೋ. ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಏನೋ ಟ್ರಾನ್ಸ್ ಅಲ್ಲಿರೋ ತರ ಬಿಹೇವ್ ಮಾಡ್ತಾ ಇದ್ಯಾ? ಏನಾಗಿದೆ ನಿಂಗೆ? ನೀನು ನಾಗವಾರಕ್ಕೆ ಹೋಗ್ ಬಂದ್ಮೇಲೆ ಹೀಗೆ ಹುಚ್ಚಂತರ ಯಾವ್ದೋ ಲೋಕದಲ್ಲಿ ಇರೋ ಹಾಗೆ ಆಡ್ತಿದ್ಯಾ? ಯಾಕೆ ಹೀಗಿದ್ಯಾ ಅಂತ ನಿಂಗೇನಾದ್ರೂ ಅರ್ಥ ಆಗಿದ್ಯಾ? ಹಾಗೇನಿಲ್ಲ ಸ್ಯಾನ್, ಐ ಆಮ್ ಪರ್ಫೆಕ್ಟ್. ಐ ಆಮ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಹಾ, ಟೆಸ್ಟ್ ಕಿಟ್ ಬಗ್ಗೆ ಮಾತಾಡಬೇಕು. ಐ ವಿಲ್ ಸಿ ಯು ಅರೌಂಡ್. ಓಕೆ, ಆಮೇಲೆ ಹೇಳ್ತೀನಿ. ಅರ್ಜುನ್ಗೆ ಏನಾಯ್ತು? ಯಾವ್ದ್ರ ಬಗ್ಗೆನೋ ಅಥವಾ ಯಾರ್ದೋ ಬಗ್ಗೆ ನನ್ನ ಹತ್ರ ಏನೋ ಹೇಳಕ್ಕಾಗದೆ ಒದ್ದಾಡ್ತಿದ್ದಾನೆ ಅನಿಸ್ತಿದೆ. ಗುಡಿ ಮೆಟ್ಲು ಹತ್ಕೊಂಡು ನೀನ್ ಹೋಗಿದ್ಯಾ? ಅಪ್ಪ, ಅದು ನಾನು
ನನ್ನ ಪ್ರಾಣ ಯಾವತ್ತು ಹೋಗುತ್ತೋ ನಂಗೆ ಗೊತ್ತಿಲ್ಲ. ನಿಮ್ ಪ್ರೀತಿ ಮೇಲಿರೋ ನಂಬಿಕೆ, ನಿಮ್ ಮೇಲಿರೋ ಪ್ರೀತಿ ಯಾವತ್ತೂ ಸಾಯಲ್ಲ. ನಿಮ್ದು ಅಪ್ಪನಿಗೆ ಈ ಊರಲ್ಲಿ ಅಷ್ಟು ದೊಡ್ಡದು ಹೆಸರಿದೆ. ನಿಮ್ಮ ಅಪ್ಪ ಮುಂದೆ ಎಲ್ಲರೂ ಕೈ ಮುಗಿದು ರೆಸ್ಪೆಕ್ಟು ಕೊಡ್ತಾರೆ. ಅಂತ ನಿಮ್ಮ ಅಪ್ಪ ನೀನು ಮಾಡಿರೋ ಕೆಲ್ಸಕ್ಕೆ ಎಲ್ರೂ ಮುಂದೆ ತಲೆ ತಗ್ಸೋ ಹಾಗಾಯ್ತು. ನನಗೆ ಬಹಳ ಬೇಜಾರಾಯ್ತು. ನಿಮ್ದು ಅಪ್ಪಗೆ ಅವಮಾನ ಆಗ್ತಾ ಇದ್ರೆ ನನಗೆ ಕಣ್ಣೀರು ಬರ್ತಾ ಇತ್ತು ಗೊತ್ತಾ. ನಿಂದು ಪ್ರಾಣ ಕೂಡ ಎಂತ ರಿಸ್ಕಲ್ಲಿ ಇತ್ತು. ನಿನಗೇನಾದ್ರೂ ಆಗಿದ್ರೆ ಪಾಪ್ರೆ. ಸರಿನಾ, ಡೋಂಟ್ ವರಿ ಭೈರವಿ, ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ दैट, बी कूल. अरे भैरवी, क्या सोच रहे? बात करो ना भैरवी. भैरवी, ನಾನು ನಾನಾಗ ಗುಡಿಯೊಳಗಡೆ ಹೋಗ್ಲಿಲ್ಲ. ಆದ್ರೆ ಹೇಗ್ ಹೋದ್ನೋ ಯಾಕೆ ಹೋದ್ನೋ ನನ್ಗೂ ಅರ್ಥ ಆಗ್ತಾ ಇಲ್ಲ. ಕ್ಯಾಮ್ರಾ ಚೆಕ್ ಮಾಡಕ್ ಹೋಗಿದ್ದೆ. ವಾಪಸ್ ಬರ್ಬೇಕಾದ್ರೆ ನನ್ನ ಯಾರೋ ಕರ್ದಂಗ್ ಅನ್ನಿಸ್ತು. ಅಷ್ಟೇ ನೆನ್ಪಿರೋದು. ಅದಾದ್ಮೇಲೆ ಏನಾಯ್ತೋ ನನಗ್ ನೆನ್ಪೇ ಇಲ್ಲ. ಅಜ್ಜಿ ಕರ್ದಿದ್ದು ಹುಡ್ಕ ಎತ್ಕೊಂಡ್ ಬಂದಿದ್ ಮಾತ್ರ ನೆನ್ಪು. ಭೈರವಿ, ಭೈರವಿ, ಅಯ್ಯೋ ನನ್ ಮೊಮ್ಮಗಳಿಗೆ ಏನಾಯ್ತು ಭೈರವಿ? ಅದ್ರ ಮಧ್ಯೆ ಏನಾಯ್ತೋ ಏನು ನೆನ್ಪಾಗ್ತಾ ಇಲ್ಲ. ಅರೆ, ನೀನು ನನಗೆ ಪಾಗಲ್ ಮಾಡ್ಬೇಕು ಅಂತಿದೀಯಾ? ನಿನಗೆ ಗೊತ್ತಿಲ್ಲದೆ ಹೋಗೋದು ಅಂದ್ರೆ? Why are you lying to us? I am not lying. ನಾನ್ ಸುಳ್ಳು ಹೇಳ್ತಾ ಇಲ್ಲ. ಏನ್ ನಡೀತೋ ಯಾಕಾಯ್ತೋ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಸಮಥಿಂಗ್ ಹ್ಯಾಪನ್ ಟು ಮೀ. ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಭೈರವಿ, ನಡೆದಿದ್ದೇನೋ ನಡೆದು ಹೋಯ್ತು. ಇದು ಎಲ್ಲ ನೋಡ್ತಾ ಇದ್ರೆ ದೊಡ್ಡ ತೊಂದ್ರೆ ಆಗೋ ತರ ಇದೆ. ಇನ್ನು ನೀನು ಆ ಗುಡಿ ವಿಷಯ ಭೂಲ್ ಜಾವ್ ಪ್ಲೀಸ್. ನಾನಿಲ್ಲಿಗೆ ಬಂದಿದ್ದು ಅದನ್ನೆಲ್ಲ ಮರೆಯೋದಕ್ಕಲ್ಲ. ನನ್ನ ಅಣ್ಣ ಹೇಗ್ ಸತ್ತೋದ ಅಂತ ತಿಳ್ಕೊಳಕ್ಕೆ. ಅದ್ರ ಜೊತೆಗೆ ಆ ರಾತ್ರಿ ನಂಗೇನಾಯ್ತು ಅಂತ ನಾನು ತಿಳ್ಕೊಳ್ಳೇಬೇಕು. ಆ ಗುಡಿಲಿ ಏನಿದೆ, ಆ ಗುಡಿಲಿರೋ ರಹಸ್ಯ ಆದ್ರೂ ಏನು, ಆ ಗುಡಿ ಬಾಗ್ಲು ಯಾಕೆ ತೆಗಿಬಾರ್ದು, ಅಷ್ಟಕ್ಕೂ ಅದ್ರೊಳಗಡೆ ಯಾಕೆ ಹೋಗ್ಬಾರ್ದು, ಹೋದ್ರೆ ಏನಾಗುತ್ತೆ, ಹುಣ್ಮೆ ದಿನ ಹೊರಗೆ ಬರಬಾರ್ದು ಅಂತ ಎಲ್ಲರೂ ಹೇಳ್ತಿದ್ದಾರೆ, ಹೋದ್ರೆ ಏನಾಗುತ್ತೆ, ಈ ಊರ್ನ ಕಟ್ಟುಪಾಡೇನು, ಯಾಕೆ ಅದನ್ನೆಲ್ಲ ಮಾಡ್ತಿದ್ದಾರೆ, ಇದನ್ನೆಲ್ಲ ತಿಳ್ಕೊಳ್ದೆ ಹೋದ್ರೆ ನಮ್ಮ ಅಣ್ಣಂಗೆ ಏನಾಗಿದೆ ಅಂತ ಗೊತ್ತಾಗಲ್ಲ. ಈ ರಹಸ್ಯನೆಲ್ಲ ತಿಳ್ಕೊಂಡ್ರೆ ನಮ್ಮ ಅಣ್ಣಂಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ನನ್ನ ಮೇಲೂ ಏನೋ ಪ್ರಯೋಗ ನಡೆದಿದೆ. ಅದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಏನಾದ್ರೂ ತಿಳ್ಕೋಬೇಕು ಅಂದಾಗ, ಏನಾದ್ರೂ ಮಾಡಬೇಕು ಅಂದಾಗ ಈ ತರ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೇಕನ್ನೋದು ನಂಗೆ ಗೊತ್ತು. ಇಷ್ಟಕ್ಕೆ ಹೆದರ್ಕೊಂಡು ನಾನು ಟ್ರೈ ಮಾಡೋದನ್ನೇ ಬಿಡಬೇಕು ಅನ್ನೋದು ಫೂಲಿಶ್ನೆಸ್. ಆ ಮಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋವರೆಗೂ ನಾನು ಈ ಊರನ್ನ ಬಿಟ್ಟು ಹೋಗೋದಾಗ್ಲಿ, ನಾನು ನನ್ನ ಪ್ರಯತ್ನ ನಿಲ್ಸೋಕ್ ಸಾಧ್ಯನೇ ಇಲ್ಲ. ಈ ವಿಷಯದಲ್ಲಿ ನೀವೇ ಅಲ್ಲ, ಯಾರೇ ಹೇಳಿದ್ರೂ ನನ್ನ ನಿರ್ಧಾರ ಬದಲಾಗಲ್ಲ. ಅಂದ್ರೆ ಭೈರವಿ ಈ ಊರಿಗೆ ಬಂದಿದ್ದು ನಮ್ ಸಲುವಾಗಿ ಅಲ್ಲ ಅಂತ, ಅವಳ ಅಣ್ಣನ ಬಗ್ಗೆ ರಹಸ್ಯ ತಿಳ್ಕೊಳಕ್ ಬಂದಿದ್ದಾಳೆ ಅಂತ ಅರ್ಥ ಆಯ್ತು.
ದೇವ್ರ ಬಗ್ಗೆ ಭಕ್ತಿ ಇಲ್ಲ ಅಂತ ಅನ್ಕೊಂಡೆ ಹೊರತು ಆ ದೇವ್ರ ಬಗ್ಗೆ ರಹಸ್ಯ ತಿಳ್ಕೊಳಕ್ ಬಂದಿದ್ಯಾ ಅನ್ನೋದು ನನಗ್ ಹೊಳಿಲೇ ಇಲ್ಲ. ಹುಣ್ಣಿಮೆ ದಿನದ ರಹಸ್ಯ ತಿಳ್ಕೊಳ್ಳೋದಕ್ಕೋಸ್ಕರ ಹುಣ್ಣಿಮೆ ದಿನಾನೇ ಈ ಊರು ಕಾಲಿಟ್ಟಿದ್ಯಾ ಅಂದ್ರೆ ಅಮ್ಮ ಭೈರವಿ, ಅಮ್ಮ. ಸೂಪರ್ ಆಗಿ ಮಾಡ್ದೆ ಗೊತ್ತಾ? ಸಖತ್ತಾಗಿ ಮಾಡ್ದೆ ಬಂಗಾರಿ. ಮಮ್ಮಿ, ನಾನು ಚೆನ್ನಾಗಿ ಮಾಡಿದ್ನಾ? ಸೂಪರ್ ಆಗಿ ಚೆನ್ನಾಗಿ ಮಾಡೋದೇನು, ಚಿಂದಿ ಉಡಾಯಿಸ್ಬಿಟ್ಟೆ ಬಂಗಾರಿ. ನೀನ್ ಬೇಗ ದೊಡ್ಡೋಳಾಗಿ 10 ಸಿನಿಮಾದಲ್ಲಿ ಮಾಡಿದ್ರೆ ಅದು ನೋಡ್ಬೇಕು ಅನ್ನೋದೇ ನನ್ನ ಆಸೆ. ನನ್ ಮುದ್ದು ಚಿನ್ನ, ನನ್ ಮುದ್ದು ಬಂಗಾರಿ. ಯಜಮಾನ್ರೆ, ಟೀ ತಗೊಳ್ಳಿ. ನೀನಾ? ನೀನೇನಿಲ್ಲಿ? ನಂಗೆ ನಂಬೋಕೆ ಆಗ್ತಿಲ್ಲ. ಚೆನ್ನಾಗಿದ್ಯಾ? ಆದ್ರೆ ನೀನ್ ಯಾಕೆ ಟೀ ಕೊಡ್ತಿದ್ಯಾ? ನೀನ್ ನಮ್ಮನೆಗೆ ಬಂದಾಗ ನಾವ್ ಸರ್ವ್ ಮಾಡ್ಬೇಕು, ನೀನ್ ಟೀ ಕೊಡಬಾರ್ದು. ಬಾ ಕೂತ್ಕೋ. ಯಾಕೆ ಟೆನ್ಷನ್ ಆಗ್ತಿದ್ಯಾ? ನಿನ್ ನೋಡಿದ್ಮೇಲೆ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ಏನಾಯ್ತು? ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾದ್ರೂ ಮಾತಾಡು. ಓಹ್, ನಾಚಿಕೆನಾ? ಮೌನವ್ರತ ಮಾಡ್ತಿದ್ಯಾ? ಪ್ಲೀಸ್ ಮಾತಾಡು. ಯಾಕೆ ಮಾತಾಡ್ತಿಲ್ಲ? ಅರ್ಜುನ್, ಮನೆ ಕೆಲ್ಸದೋಳ್ನ ಪಕ್ಕದಲ್ಲಿ ಕುಡಿಸ್ಕೊಂಡು ಕತೆ ಹೇಳ್ತಿದ್ಯಲ್ಲ. ಯಾರ್ ಮನೆ ಕೆಲ್ಸದೋಳು? ಮನೆ ಕೆಲ್ಸೋಳ್ ನೋಡಿ ಅಷ್ಟೊಂದು ನುಲಿತಿದ್ಯಲ್ಲಪ್ಪ. ಏನ್ ಆ ತರ ಹುಚ್ಚುಚ್ಚಕ್ ನೋಡ್ತಾ ಇದ್ಯಾ? ಏನಾಗಿದೆ ನಿಂಗೆ? ನನಗೇನು ಆಗಿಲ್ಲ ಅಕ್ಕ. ಏನು ಆಗಿಲ್ಲ ಅಂದ್ರೆ ಹೊಸದಾಗಿ ವಿಚಿತ್ರವಾಗಿ ಯಾಕೆ ಆಡ್ತಿದ್ಯಮ್ಮವ? ಕೆಲ್ಸದೋಳ್ನ ಪಕ್ಕದಲ್ಲಿ ಕೂರ್ಸ್ಕೊಳೋದಲ್ದೆ ನೀನ್ ನಮಗೆ ಯಾಕೆ ಟೀ ಕೊಡ್ಬೇಕು, ನಾವೇ ನಿನಗ್ ಮರ್ಯಾದೆ ಕೊಡ್ಬೇಕು ಅಂತೆಲ್ಲ ಹೇಳ್ತಿದ್ಯಲ್ಲಪ್ಪ. ಹಾಗೇಳದ್ನ? ಹೇಳಿದ್ಯಾ, ಅದಕ್ಕೆ ಕೇಳ್ತಿರೋದು. ಹೇಳು, ಯಾಕೆ ತರ ಬಿಹೇವ್ ಮಾಡ್ತಿದ್ಯಾ? ಏನಾಗಿದೆ ನಿಂಗೆ? ಅಂದ್ರೆ ಸುಮ್ನೆ ಅಕ್ಕ. ಸುಮ್ನೆ ಅಂದ್ರೆ ಏನರ್ಥ? ನಾನ್ ಕುತ್ಕೋಬಾರ್ದು ಸರ್ ಅಂತ ಹೇಳ್ತಾ ಇದ್ರು ನೀವು ಕೇಳ್ತಾ ಇಲ್ಲ. ನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ನೀವು ಮಾತಾಡಿದ್ರಿ ಅಲ್ವಾ? ಭೈರವಿ ಅಂತ ಭ್ರಮೇಲಿ ಈ ತರ ಮಾಡ್ದೆ ಅಂತ ಆಯ್ತು. ಮಾತಾಡ್ದೆ ಯಾಕೆ ಬಾಯಿ ಮುಚ್ಕೊಂಡಿದ್ಯಾ? ಅಂದ್ರೆ ಸ್ಯಾನ್, ಮನೆ ಕೆಲ್ಸದವ್ರು ಕೂಡ ನಮ್ಮ ಹಾಗೆ ಮನುಷ್ಯರೇ ಅಲ್ವಾ? ಹೌದಾ? ಹೌದು ಅತ್ತೆ. ಅವ್ರು ನಮಗಿಂತ ಜಾಸ್ತಿ ಕಷ್ಟ ಪಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ನಮಗೆ ಅಂತ ಕಾಫಿ, ಟೀ, ತಿಂಡಿ, ಊಟ, ಈವ್ನಿಂಗ್ ಸ್ನ್ಯಾಕ್ಸು, ಡಿನ್ನರ್ಸು ಅಷ್ಟೇ ಅಲ್ಲದೆ ಪಾತ್ರೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಬಟ್ಟೆಗಳನ್ನ ತೊಳೆಯೋದು, ಅಬ್ಬಬ್ಬಬ್ಬಬ್ಬ ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ಇದೆಲ್ಲ ಸಾಲದು ಅಂತ ಸ್ವಲ್ಪ ಗ್ಯಾಪ್ ಸಿಕ್ಕರೆ ನಿನ್ ಕಾಲ್ ಬೇರೆ ಒತ್ತಿಸ್ಕೊಳ್ತೀಯ. ರೆಸ್ಟ್ ಅನ್ನೋದೇ ಇರಲ್ಲ ಪಾಪ. ಅದಕ್ಕೆ ಕೂತ್ಕೋ ಅಂತ ಹೇಳ್ದೆ. ತಪ್ಪ ಅತ್ತೆ? ನೀವ್ ಹೇಳಿದ್ದು 100% ಕರೆಕ್ಟು ಮಾವ. ಆದ್ರೆ
200% ಕವರಿಂಗ್ ತರ ಇದೆ. ನಂಗೂ ಹಂಗೆ ಅನಿಸ್ತಿದೆ. ಏನ್ ಹೇಳ್ತಿದ್ದೀರಾ ನೀವು? ಡಿಗ್ನಿಟಿ ಆಫ್ ಲೇಬರ್ ಅಂದ್ರೇನು? ಎಲ್ರನ್ನೂ ಮನುಷ್ಯರ ತರ ನೋಡೋದು, ಗೌರವಿಸೋದು, ಅದನ್ನೇ ಹ್ಯುಮ್ಯಾನಿಟಿ ಅನ್ನೋದು. ಅದಕ್ಕೆ ಅವಳಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಕೂತ್ಕೋ ಅಂತಂದೆ. ಅವಳ ಕಷ್ಟನೆಲ್ಲ ನೋಡಿ ಕ್ಲೋಸ್ ಆಗಿ ಮಾತಾಡ್ದೆ. ತಪ್ಪೇನು? ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಸಿ ಯು. ಸಿ ಯು. ದೇವರೇ, ತಪ್ಪಿಸ್ಕೊಂಡೆ. ನೀನೇನೆ ಅವ್ನ್ ಕೂತ್ಕೊ ಅಂದ್ರೆ ಕೂತ್ಕೊಂಡೇ ಬಿಡೋದಾ? ಬುದ್ಧಿ ಇಲ್ವಾ ನಿನ್ಗೆ? ಹೋಗ್ ಒಳಗ್ ಹೋಗ್, ತಗೊಂಡೋಗಿದನ್ನ ಕೈ ಆಡಿಸ್ಕೊಂಡು ಹೋಗ್ಬಿಟ್ಲು. ಎತ್ಕೋ ಇದನ್ನ. ಇನ್ನು ನಾಗವರಕ್ಕೆ ಹೋಗಿ ಬಂದಾಗಿಂದ ಏನೋ ಒಂಥರ ಇದ್ದಾನೆ. ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಏನೋ ಮಿಸ್ ಮಾಡ್ಕೊಂಡಿರೋ ತರ ಬಿಹೇವ್ ಮಾಡ್ತಾ ಇದ್ದಾನೆ. ಯಾರು? ನಾನು ಬರ್ತಿದ್ದೀನಿ ಅಂತ ಗೊತ್ತಾಗಿ ನಾನು ಬರೋಕ್ ಮುಂಚೆನೆ ಕೋಪ ಮಾಡ್ಕೊಂಡಂಗ್ ನಟಿಸ್ತಿದ್ದೀರಾ ಗುರುಗಳೇ? ನಾಗರ ಹುಣ್ಣಿಮೆ ದಿನ ನಾವು ಅನ್ಕೊಂಡಿದ್ದೆಲ್ಲ ನಡೆದೋಗುತ್ತೆ, ನಮ್ ಹಣೆ ಬರ ಬದಲಾಗುತ್ತೆ ಅಂತ ಹೇಳಿದ್ರಿ. ಏನಾಯ್ತು? ನಮ್ ಪ್ಲಾನ್ ಎಲ್ಲ ಅಟ್ಟರ್ ಫ್ಲಾಪ್ ಆಯ್ತು. ಈಗ ನೀವು ಯೋಚನೆ ಮಾಡ್ಬೇಕಾಗಿರೋದು ಅವನ ಬಗ್ಗೆ ಅಲ್ಲ, ನನ್ನ ಸೋದರ ಸೊಸೆ ಭೈರವಿ ಬಗ್ಗೆ. ನನ್ನ ಸೋದರ ಸೊಸೆ ಭೈರವಿ ಈ ಊರಿಗೆ ಬಂದಿದ್ದು ನಮ್ಮನ್ನೆಲ್ಲ ನೋಡೋಕ್ ಅಲ್ವಂತೆ, ಅವ್ರ ಅಣ್ಣ ಏನಾದ ಅಂತ ತಿಳ್ಕೊಳಕ್ ಬಂದ್ಲಂತೆ. ನನ್ನ ಸೋದರ ಸೊಸೆ ತುಂಬಾ ಬುದ್ಧಿವಂತಳು ಗುರುಗಳೇ. ಅವಳು ಅನ್ಕೊಂಡಿದ್ದು ಸಾಧಿಸೋವರೆಗೂ ಅವಳು ನಿದ್ದೆನೂ ಮಾಡಲ್ಲ. ಖಂಡಿತವಾಗ್ಲೂ ಅವ್ರ ಅಣ್ಣನ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳೋವರೆಗೂ ಅವಳು ಇಲ್ಲಿಂದ ಹೋಗಲ್ಲ. ಆಲ್ರೆಡಿ ಎನ್ಕ್ವೈರಿ ಶುರು ಮಾಡಿದಾಳೆ. ನನ್ನ ಸೋದರ ಸೊಸೆ ಅವಳ ಅಣ್ಣನ ಬಗ್ಗೆ ತಿಳ್ಕೊಂಡ್ಲು ಅನ್ಕೊಳ್ಳಿ, ನಮ್ಮೆಲ್ಲರ ಕತೆ ಅಷ್ಟೇ. ಹೋಗಿ ನಿನ್ ಸೋದರ ಸೊಸೆ ತಲೆ ಕೂದಲನ್ನ ತಗೊಂಡ್ ಬಾ. ಅವಳ ಅಣ್ಣನ ಬಗ್ಗೆ ತಿಳ್ಕೊಳಕ್ ಅವಳು ಬಂದಿದ್ದಾರೆ ಅಂತ ನಾನ್ ಹೇಳಿದ್ರೆ ಅವಳು ಕೂದಲು ತಗೊಂಬಾ, ಅದ್ ತಗೊಂಬಾ, ಇದ್ ತಗೊಂಬಾ ಅಂತ ಹೇಳ್ತಿರಲ್ಲ ಗುರುಗಳೇ. ಹೇಳಿದ್ದನ್ ಮಾಡು. ನಾನು ಮೊದ್ಲೇ ಹೇಳಿದಿನಲ್ಲ, ನಿನ್ನ ಸೋದರ ಸೊಸೆ ಹತ್ರ ಅದ್ಭುತವಾದ ಯಾವುದೋ ಶಕ್ತಿ ಇದೆ ಅಂತ. ನಿನ್ ಸೊಸೆನ ನಾವು ವಶ ಮಾಡ್ಕೊಂಡ್ರೆ ನಾವು ಹೇಳ್ದಾಗೆ ಕೇಳ್ತಾಳೆ. ನಾವು ಮಾಡ್ಬೇಕಾಗಿರೋ ಕೆಲಸ ಅದೇ. ಅವಳ ಅಣ್ಣನ್ನ ಹುಡುಕ್ಬೇಕು ಅನ್ನೋದನ್ನ ಅವಳು ಯೋಚನೆ ಕೂಡ ಮಾಡಲ್ಲ. ಅರ್ಥ ಆಯ್ತಾ? ಏನ್ ತಲೆ ಕೂದ್ಲು ಏನೋ ಯಾವುದು ಅರ್ಥ ಆಗಲ್ಲಪ್ಪ. ಅಮ್ಮವ್ರೆ, ಯಾವ್ದ್ರ ಬಗ್ಗೆನೋ ತುಂಬಾ ಯೋಚನೆ ಮಾಡ್ಕೊಂಡು ಬೇಜಾರಾಗಿ ಕುಂತಂಗೈತಲ್ಲ. ಜಾತ್ರೆಯಲ್ಲಿ ಎಲ್ರೂ ಮುಂದೇನು ನಿಮ್ ತಂದೆಯವರು ನಿಮ್ಮನ್ನ ಒಡ್ದಿದ್ಕೆ ಬೇಜಾರ್ ಮಾಡ್ಕೊಂಡಿವ್ರ? ದೊಡ್ಡವರು ನಮ್ಮನ್ ಒಡಿದ್ರು ಬೈದ್ರು, ಅದು ನಮ್ ಒಳ್ಳೇದಕ್ಕೆ ಅಲ್ವಾ ಅಮ್ಮವ್ರೆ? ನಿಮ್ ತಂದೆಯವರು ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ರು ಅಂದ್ರೆ ನಿಮ್ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ನೀವು ತೆಪ್ ಮಾಡಿದ್ರೆ ನೀವು ಮಾಡಿದ್ರಿ ಅಂತ ಅನ್ನಕ್ಕಿಲ್ಲ. ಕೃಷ್ಣಯ್ಯ ಅವ್ರ ಮಗಳು ತೆಪ್ ಮಾಡವಳೆ ಅಂತ ಮಾತಾಡ್ಕತಾರೆ. ಅಂದ್ರೆ ನಾವ್ ತೆಪ್ ಮಾಡಿದ್ರೆ ನಮ್ ದೊಡ್ಡವ್ರಿಗೆ ಕೆಟ್ಟ ಹೆಸರು ಬರ್ತದೆ. ಅಂತ ತಪ್ಪುಗಳ್ನ ನಾವು ಮತ್ತೆ ಮತ್ತೆ ಮಾಡಬಾರ್ದು ಅಂತ ನಮ್ಮನ್ನ ಹೊಡಿತಾರೆ, ಬೈತಾರೆ. ಅಷ್ಟು ಬಿಟ್ರೆ ನಮ್ಮೇಲ್ ಪ್ರೀತಿ ಇಲ್ಲ ಅಂತೇನಿಲ್ಲ. ಅಂದಂಗೆ ನೀವ ಗುಡಿಯೋಳಿಕೆ ಯಾಕೆ ಹೋಗ್ಬೇಕನ್ಕೋತಿದ್ದೀರಾ? ಗುಡಿಯೋಳಿಕೆ ಹೋಗ್ಬಾರ್ದು ಅನ್ನೋ ವಿಷಯ ಊರ್ನವ್ರೆಲ್ಲಾರ್ಗೂ ಗೊತ್ತು. ನಿಮ್ಮಪ್ಪ ಅವರು ನಿಮ್ಮ ಅಜ್ಜಿ ಕೂಡ ನಿಮ್ಗೆ ಹೇಳೇ ಇರ್ತಾರಲ್ವಾ?
ಹೋಗ್ಬಾರ್ದು ಅಂತ ಗೊತ್ತಿದ್ದು ಕೂಡ ನೀವಲ್ಲಿಗೆ ಹೋಗಿದ್ದು ತಪ್ಪೇ ಅಲ್ವಾ? ಯೋಳಿ ಅಮ್ಮವ್ರೆ, ಯೋಳಿ. ನಾನು ಹೋಗಿಲ್ಲ ಮಲ್ಲಿ, ಆದ್ರೆ ಹೋಗಕ್ ಪ್ರಯತ್ನ ಪಟ್ಟೆ ಅಂತ ಎಲ್ರೂ ಹೇಳ್ತಿದ್ದಾರೆ. ನಂಗೆ ಗೊತ್ತಿಲ್ಲದೆ ಅಲ್ಲಿ ಏನ್ ನಡೀತೋ, ಯಾಕೆ ಹಾಗಾಯ್ತು ಅಂತ ನಂಗೇನು ಅರ್ಥ ಆಗ್ತಾ ಇಲ್ಲ. ಜಾತ್ರೆ ನಡಿಬೇಕಾದ್ರೆ ಮಧ್ಯದಲ್ಲಿ ಒಂದ್ಸಲ ಮನೆಗೆ ಬಂದಿದ್ದೆ. ಮನೆಯಿಂದ ಮತ್ತೆ ಜಾತ್ರೆಗೆ ಹೋಗ್ಬೇಕು ಅಂತ ನಾನು ಹೊರಟೆ. ಅದಾದ್ಮೇಲೆ ನಮ್ಮ ಅಜ್ಜಿ ಕರೆದಿದ್ದು ನಮ್ಮ ಮನೇಲಿದ್ದಿದ್ದು ಹುಡ್ಗ ಕೈಯಲ್ಲಿ ಎತ್ಕೊಂಡ್ಬಂದಿರೋದಷ್ಟೇ ನೆನ್ಪಿರೋದ್ ಮಲ್ಲಿ. ಅದ್ರ ಮಧ್ಯೆ ಏನ್ ನಡೀತೋ ನನಗೇನೂ ನೆನ್ಪಿಲ್ಲ. ಅಮ್ಮವ್ರು ನಿಜ ಹೇಳ್ತವ್ರ ಇಲ್ಲ ಸುಳ್ಳು ಹೇಳ್ತವ್ರ? ನೀವು ಚೆನ್ನಾಗೇ ಇದ್ದೀರಲ್ವಾ? ನೀವೇನ್ ಸಣ್ಣ ಮಗಿ ತರ ಆಡ್ತಿಲ್ಲ ಅಲ್ವಾ? ಗುರ್ತಿಲ್ಲ ಅಂತಿದ್ದೀರಲ್ಲ ಅಮ್ಮವ್ರೆ. ಒಂದ್ಸರಿ ನೆನ್ಪು ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಿ ಅಮ್ಮವ್ರೆ, ಪ್ರಯತ್ನ ಮಾಡಿ ಅಮ್ಮವ್ರೆ.